ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಪಿ ಡಿ ಒ ಶ್ರೀದೇವಿ. ನ್ಯೂಸ್ ಪೇಪರನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕು ಅಂಥೇಳಿ ಒಂದು ಸೀರೀಸ್ ನಡೀತಾ ಇತ್ತು. ಸೊ ನಾನು ಇದನ್ನು ಮಾರ್ಚ್ 1ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಇವತ್ತು ಮೇ 13ನೇ ತಾರೀಕು. ನಾನು ಇಲ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಅನಲೈಸಿಸ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಗುಡ್ ನ್ಯೂಸ್ ಪೇಪರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತೇಳಿ. ಓಕೆ, ಇಲ್ಲೇನಿದೆ, ಸಾರಿಗೆ ನಿಗಮಗಳ ನೌಕರರ ವೇತನ ಎಷ್ಟು 12.5% ಏರಿಕೆ ಮಾಡಿದ್ದಾರೆ ಅಂದರೆ ಓಕೆ, ಒಳ್ಳೆಯದಾಗಲಿ ಅವರಿಗೆ ಅಂಥೇಳಿ ಬಿಟ್ಬಿಡೋದು. ಇಲ್ಲಿ ಏನು ಇಂಪಾರ್ಟೆಂಟ್ ಇಲ್ಲ. ನೀಟದ್ದು ಮರುಪರೀಕ್ಷೆ ಇದನ್ನು ಏನು ಬೇಕಾಗಿಲ್ಲ. ಇಲ್ಲಿ ಏನಿಲ್ಲ. ವನ್ಯಜೀವಿ ಪಥದಲ್ಲಿ ಚಾರಣ ಸ್ಥಗಿತ ಅಂತ ಹೇಳ್ತಾ ಇದ್ದಾರೆ ಮಿನಿಸ್ಟರು. ಅಂದರೆ ಇದರಿಂದ ಏನಂದರೆ ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷವನ್ನು ತಡೆಗಟ್ಟಲು ಮತ್ತು ಇನ್ನೊಂದು ಏನಂದರೆ ಅವುಗಳ ಒಂದು ವನ್ಯಜೀವಿಗಳ ರಕ್ಷಣೆ ಮಾಡಲು ಇದು ಒಂದು ಹೆಲ್ಪ್ ಆಗುತ್ತೆ, ಇದೊಂದು ಇನಿಷಿಯೇಟಿವ್. ಓಕೆ, ಅಷ್ಟೇ. ಸೊ ಇದೆಲ್ಲ ಏನು ಬೇಡ. ಸೊ ಲೋಕಲ್ ನ್ಯೂಸು ಮತ್ತು ಲೋಕಲ್ ಅವಾರ್ಡ್ಸು ಅವು ಇವು ಏನಂತಂದರೆ ಯಾವಾಗಲೂ ಬರಲ್ಲ. ಸೊ ನೀವು ಅದನ್ನೆಲ್ಲ ಸ್ಕಿಪ್ ಮಾಡಿಬಿಡಿ. ಓಕೆ, ಇದನ್ನೂ ಏನಿಲ್ಲ ಅಂದರೆ ಮೊನ್ನೆ ಪ್ರಧಾನಿ ಮೋದಿ ಅವರು ವಿಸಿಟ್ ಕೊಟ್ಟಾಗ ಒಂದು ಸ್ವಲ್ಪ ಜಿಲೆಟಿನ್ ಕಡ್ಡಿ ಏನೋ ಪತ್ತೆ ಆಗಿದ್ದಾವಂತ ಅದರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸೊ ಅದು ಏನಿಲ್ಲ. ಓಕೆ, ಸೊ ಒನ್ಸ್ ಅಗೇನ್ ಎಲ್ಲ ಪೊಲಿಟಿಕಲ್ ನ್ಯೂಸು ಇದೆಲ್ಲ ಏನು ಬರಲ್ಲ. ಸೊ ನಾನು ಮೊನ್ನೆನೂ ಹೇಳಿದ್ದೆ, ಇತ್ತೀಚೆಗೆ ಏನಂತಂದರೆ ಒಂದು 4 ರಾಜ್ಯಗಳಲ್ಲಿ ಎಲೆಕ್ಷನ್ ಆಗಿತ್ತು. ಸೊ ಅಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾವ ಪಕ್ಷ ಅಧಿಕಾರಕ್ಕೆ ಅಂತಂತೇಳಿ ನಿಮ್ಗೆ ಗೊತ್ತಿರಬೇಕು. ಮ್ಯಾಚ್ ದಿ ಫಾಲೋವಿಂಗ್ ಒಳಗೆ ತಿಳಿಸುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ನಾವು ಇದನ್ನು ಏನು PCಲಿಂತ ಏನಂದರೆ UPSC ಪ್ರಿಪ್ರೇಷನ್ ಮಾಡುವವರಿಗೂ ಏನಂತಂದರೆ ಕರೆಂಟ್ ಅಫೇರ್ಸ್ ಎಲ್ಲರಿಗೆ ಯೂಸ್ ಆಗಲಿ ಅನ್ನೋ ದೃಷ್ಟಿಲಿಂತ ಎಲ್ಲ ಆ್ಯಂಗಲ್ಲಿಂತನೂ ಹೇಳ್ತೀವಿ. ಓಕೆ, ಇಲ್ಲಿ ನೋಡಿ, ಈಗ ಮೊನ್ನೆ ತಮಿಳ್ನಾಡದೊಳಗೆ ಯಾರಾದರೂ ವಿಜಯ್ ಅವರಾದರು. ಅಸ್ಸಾಂದೊಳಗೆ ಯಾರು ಆಗ್ತಾ ಇದ್ದಾರೆ, ಹಿಮಂತ್ ಅಂತೇಳಿ ಆಗ್ತಾ ಇದ್ದಾರೆ. ಓಕೆ, ಹಿಮಂತ್ ಬಿಸ್ವ ಶರ್ಮಾ ಅನ್ನೋರು ಆಗ್ತಾ ಇದ್ದಾರೆ. ಕಮೆಂಟ್ ಸೆಕ್ಷನಲ್ಲಿ ಇತ್ತೀಚೆಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದವರು ಯಾರು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಮತ್ತು ನೀವು ಇನ್ನೊಂದು ನೋಡ್ಕೋಬೇಕು, ಇದು ಒಂದು ನಮ್ಮದು ಪಾಲಿಟಿಯಲ್ಲಿ ಚೀಫ್ ಮಿನಿಸ್ಟರ್ ಅಂಥೇಳಿ ಒಂದು ಕಾನ್ಸೆಪ್ಟ್ ಬರುತ್ತಲ್ಲ, ಹೋಗಿ ನೀಟಾಗಿ ಇದನ್ನು ಓದ್ಕೊಳ್ಳಿ ಇದನ್ನು. ಓಕೆ, ಸೊ ನೋಡಿ, ಇಲ್ಲಿ ಎಡಿಟೋರಿಯಲ್ ಸಂಪಾದಕೀಯ ಒಳಗೆ ಯಾರು PSI ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಿದ್ರಲ್ಲ, ಪ್ರಿಸೈಸ್ ರೈಟಿಂಗ್ ಪ್ರಾಕ್ಟೀಸಿಗೆ ನೀವು ಇದನ್ನೊಂದು ಓದ್ಬಿಟ್ಟು ಅದನ್ನು 1/4 ಬರೆಯುವಂತಹ ಒಂದು ಪ್ರಯತ್ನ ಡೈಲಿ ಆತಂದ್ರೆ ನಿಮಗದು ಹೆಲ್ಪ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಿಲ್ಲ. ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮದು ಪ್ರಧಾನಿ ಮೋದಿ ಅವರು ಅಂದರೆ ಪ್ರೈಮ್ ಮಿನಿಸ್ಟರ್ ಅವರು ಒಂದು 7 ಸಜೆಷನ್ ಕೊಟ್ಟಿದ್ದರು. ಯಾವ ರೀತಿ ನಾವು ಏನು ನಮ್ಮದು ರುಪಿ ಡಿಪ್ರಿಷಿಯೇಷನ್ ಇದು ಮಾಡೋದು, ಫಾರೆಕ್ಸ್ ರಿಸರ್ವನ್ನು ಯಾವ ರೀತಿ ಸೇವ್ ಮಾಡ್ಕೋಬೇಕಂತೇಳಿ. ಸೊ ಅದ್ರ ಮೇಲೆ ಅನಲೈಸಿಸ್ ಬಂದಿದೆ. ಬಟ್ ಏನು ಬೇಕಾಗಿಲ್ಲ ಇದು. ಇನ್ನು ಇದು ಏನಂದರೆ ತಂತ್ರಜ್ಞಾನ ಎಷ್ಟು ಮಾನವೀಯ ಅಂಥೇಳಿ. ಸೊ ಅಂದರೆ ನಮಗೆ ತಂತ್ರಜ್ಞಾನ ಟೆಕ್ನಾಲಜಿ ಏನಂತಂದರೆ ನಮ್ಮದು ಫಾರಸ್ ಇರಬೇಕು, ನಮಗೆ ಉಪಯೋಗಕ್ಕೆ ಬರಬೇಕು, ಅದು ಎಲ್ಲರನ್ನು ಒಳಗೊಂಡಂಥ ಒಂದು ಟೆಕ್ನಾಲಜಿ ಇರಬೇಕಂತ ಹೇಳಿದ್ದಾರೆ. ಸೊ ಇದನ್ನು ಏನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಲ್ಲ. ಸೊ ಇಲ್ಲಿ ಒಂದು ಇದೆ, ಇದನ್ನು ನೀವು ಏನಂತಂದರೆ ನಿಮ್ಮದು ಎಸ್ಸೆ, ಆಮೇಲೆ ಏನಂತಂದರೆ ಇವು ಎಕ್ಸಾಮ್ ಮೇನ್ಸ್ ಎಕ್ಸಾಮ್ ಬರೀತಿರ್ತಿಲ್ಲ, ಅಲ್ಲಿ ಈ ಎಕ್ಸಾಂಪಲನ್ನು ಕೋಟ್ ಮಾಡ್ಬೋದು. ವುಮೆನ್ಸ್ ರಿಲೇಟೆಡ್ ಏನಾದರೂ ಬಂದಿದಾಗ. ಇವಾಗ ವರದಕ್ಷಿಣೆ ವಿರೋಧ ಬಂಜಾರ ಮಾದರಿ ಅಂಥೇಳಿ ಏನು ಮಾಡ್ತಾ ಇದ್ದಾರೆ, ಬಂಜಾರ ಕಮ್ಯುನಿಟಿದವರು ನಾವು ಏನಂತಂದರೆ ಇನ್ನು ಮುಂದೆ ಎಷ್ಟು ನೋಡಿ, ಇಲ್ಲಿ 17 ತಂಡಗಳು ಏನಂತಂದರೆ ಇನ್ನು ಮುಂದೆ ನಮ್ಮ ಕಮ್ಯುನಿಟಿ ಒಳಗೆ ಈ ಒಂದು ತಂಡದೊಳಗೆ ನಾವು ವರದಕ್ಷಿಣೆ ಕೊಡೋದಿಲ್ಲ, ತೊಗೊಳ್ಳೋದಿಲ್ಲ ಅಂಥೇಳಿ ತಾವೊಂದು ಏನು ಟೆರಾವ್ ಪಾಸ್ ಮಾಡ್ಕೊಂಡಿದ್ದಾರೆ. ವೆರಿ ಗುಡ್ ಇನಿಷಿಯೇಟಿವ್ ಇದು. ಓಕೆ, ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಮೊನ್ನೆ ಏನಂತಂದರೆ ಅದು ಬಯಲು ಶೌಚ ಇದು ಮಾಡಲಿಕ್ಕೆ ಮೈಸೂರೊಳಗೆ ಒಂದು ಮಿರರ್ ಗೋಡೆ ನಿರ್ಮಾಣ ಮಾಡ್ತಿದ್ದಲ್ಲ. ಸೊ ಈ ರೀತಿ ಏನಂತಂದರೆ ನೀವು ಯೂಸ್ ಮಾಡ್ಕೋಬೇಕಾಗತ್ತೆ. ಇದೆ, ಯುದ್ಧ ಆಗಿಬಿಟ್ಟು ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ. ಸೊ ನಮ್ಮ ಫಾರೆಕ್ಸ್ ರಿಸರ್ವನ್ನು ಯಾವ ರೀತಿ ಸೇವ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಪ್ರಧಾನಿಯವರು ಇನ್ನು ಕರೆ ಕೊಟ್ಟಿದ್ದಾರೆ, ಸಲಹೆಗಳನ್ನು ಕೊಟ್ಟಿದ್ದಾರೆ ಏನೇನು ಮಾಡಬೇಕು ಅಂಥೇಳಿ. ಸೊ ಏನು ಹೇಳ್ತಾ ಇದ್ದಾರೆ ಒಂದನೇದು ಅಂತಂದರೆ, ನೀವು ಅಟ್ಲೀಸ್ಟ್ 1 ಇಯರ್ ಮಟ್ಟಿಗೆ ಏನಂತಂದರೆ ಚಿನ್ನ ಖರೀದಿಸುವುದನ್ನು ತಪ್ಪಿಸಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನೂ ಯಾರು ಫಾರಿನ್ ಟ್ರಿಪ್ ಮಾಡಬೇಡ್ರಿ, ಅನ್ನೆಸೆಸರಿ, ಏನಾದರೂ ಅನಿವಾರ್ಯ ಇದ್ದರೆ ಅಷ್ಟೇ ಹೋಗಿ. ಆಮೇಲೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ರೈತರು ನೈಸರ್ಗಿಕ ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಡುಗೆ ಎಣ್ಣೆ ಕಡಿಮೆ ಬಳಸಿ, ಸ್ವದೇಶಿ ವಸ್ತುಗಳನ್ನು ಬೆಳೆಸಿ. ಆಮೇಲೆ ಶಾಲೆಗಳನ್ನು ಏನಂತಂದರೆ ಆನ್ಲೈನ್ ತರಗತಿಗಳನ್ನು ನಡೆಸಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದರದ್ದು ಎಲ್ಲ ಮೇನ್ ಉದ್ದೇಶ ಇವೇನಂತಂದರೆ ಓನ್ಲಿ
ಓನ್ಲಿ ಸಜೆಷನ್, ಏನು ಕಂಪಲ್ಸರಿ ಇಲ್ಲ. ಯಾಕೆ ಸಜೆಷನ್ಸ್ ಕೊಡ್ತಿದ್ದಾರೆ ಅಂತಂದರೆ ಇಲ್ಲಿ ಫಾರೆಕ್ಸ್ ರಿಸರ್ವ್ಸ್ ನಿನ್ನೆ ಆದರೂ ಹೇಳಿದೆ, ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಮತ್ತು ನಮ್ಮದು ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟನ್ನು ಮೇಂಟೈನ್ ಮಾಡೋ ಸಲುವಾಗಿ ಇವಾಗ ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗ್ತಾ ಇದೆ, ಸೊ ಅದನ್ನೆಲ್ಲ ಮೇಂಟೈನ್ ಮಾಡಬೇಕು. ಸೊ ಈ ರೀತಿ ಏನಾಗುತ್ತೆ ಇವಾಗ ನೋಡಿ, ಈಗ ಇನ್ನು ಫಾರಿನ್ ಟ್ರಿಪ್ ಮಾಡೋದ್ರಲ್ಲಿಂದ ಏನಾಗುತ್ತೆ, ನಮ್ಗೆ ಆಬ್ವಿಯಸ್ಲಿ ನಾವು ಅಲ್ಲಿದಂಥ ಫಾರಿನ್ ಡಾಲರ್ಗಳನ್ನು ಖರೀದಿ ಮಾಡ್ಕೋಬೇಕಾಗುತ್ತೆ. ಸೊ ಇದರಿಂದ ನಮ್ಮದು ಫಾರೆಕ್ಸ್ ರಿಸರ್ವ್ ಕಡಿಮೆ ಆಗುತ್ತೆ. ಸೊ ಅಡುಗೆ ಎಣ್ಣೆ ಯಾಕೆ ಕೇಳ್ತಾ ಇದ್ದಾರೆ, ಆಲ್ಮೋಸ್ಟ್ ನಾವು ಮೋರ್ ದೆನ್ 50% ಬೇರೆ ದೇಶಗಳಿಂದ ನಾವು ಏನು ರಫ್ತು ಮಾಡ್ಕೋತೇವೆ. ಸೊ ಅಲ್ಲಿ ನಮ್ಮದು ಡಾಲರ್ ಹೋಗುತ್ತೆ. ಸೊ ಅಲ್ಲಿ ನೀವು ಒಂದು ಸ್ವಲ್ಪ ಮಿತವ್ಯಯ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ನೋಡಿ, ನೈಸರ್ಗಿಕ ಕೃಷಿಗೆ ಯಾಕೆ ಒತ್ತು ಕೊಡ್ತಾ ಇದ್ದಾರೆ ಅಂತಂದರೆ, ಸೊ ಒನ್ಸ್ ಅಗೇನ್ ಫರ್ಟಿಲೈಸರ್ಸ್ ಮೋರ್ ದ್ಯಾನ್, ಇಲ್ಲಿ ನೋಡಿ ಹೇಳಿದ್ದಾರೆ 75% ಯೂರಿಯಾ ಏನಂತಂದರೆ ಕೊಲ್ಲಿ ರಾಷ್ಟ್ರಗಳಿಂದ ಆಮದಾಗುತ್ತೆ. ಸೊ ನಾವೇನಂದರೆ ನ್ಯಾಚುರಲ್ ಫಾರ್ಮಿಂಗ್ ಮಾಡೋದ್ರಲ್ಲಿಂದ ಈ ಒಂದು ಫರ್ಟಿಲೈಸರ್ಸದ್ದು ಆಮದು ಕಡಿಮೆ ಆಗುತ್ತೆ. ಇದರಲ್ಲಿಂದ ನಮ್ಮದು ಫಾರೆಕ್ಸ್ ರಿಸರ್ವ್ ಸೇವ್ ಆಗುತ್ತೆ ಅಂಥೇಳಿ ಒಂದು ಅವ್ರದ್ದು ಏನೋ ಆಸೆ ಇದೆ, ಹಂಬಲ ಇದೆ. ಓಕೆ, ಮತ್ತು ಸ್ವದೇಶಿ ವಸ್ತುಗಳನ್ನು ಬಳಸಿ ಅಂಥೇಳಿ. ಸೊ ಇದು ಎಲ್ಲ ಮೊದಲನೇ ಏನಂತಂದರೆ ಸ್ಟಾರ್ಟ್ ಆಗಿತ್ತು. ನಮ್ಮದು ಆತ್ಮನಿರ್ಭರ್ ಇರ್ಬೋದು, ಮೇಕ್ ಇನ್ ಇಂಡಿಯಾ, ಇವೆಲ್ಲ ಇನಿಷಿಯೇಟಿವ್ನು ಏನಂತಂದರೆ ಇವು ಸ್ವದೇಶಿ ವಸ್ತುಗಳ ಬಳಸಲಿಕ್ಕೆ ಏನೋ ಒಂದು ಮೇನ್ ಇಂಟೆನ್ಷನ್ ಆಗಿತ್ತು ಅದರದ್ದೆಲ್ಲ ಸ್ಕೀಮ್ದು. ಓಕೆ, ಇವನ್ ಗಾಂಧೀಜಿಯವರು ಕೂಡ ಏನಂತಂದ್ರೆ ಕರೆ ಕೊಟ್ಟಿದ್ದರು ಸ್ವದೇಶಿ ಮೂಮೆಂಟ್. ಓಕೆ, ಸೊ ನೋಡಿ, ಯಾರು ಎಸ್ ಎ ಪ್ರಿಪ್ರೇಷನ್ ಮಾಡ್ತಿರ್ತಿರ್ತಲ್ಲ, ಅಥವಾ KS ಆಗಿರಲಿ ಅಥವಾ PS ಆಗಿರಲಿ, ಈ ಒಂದು ಯುದ್ಧದಿಂದ ಏನು ಎಫೆಕ್ಟ್ ಆಗ್ತಿದೆ ಅನ್ನೋದು ಚೆನ್ನಾಗಿ ಏನಂತಂದ್ರೆ ಏನೋ ಪಾಯಿಂಟ್ಸ್ ಬರ್ತಿರ್ತವೆ. ನೀವು ಎಲ್ಲ ಹಿಂಗಲ್ಲಿಂದ ಒಂದೊಂದು ಹೆಡ್ಡಿಂಗ್ ಹಾಕ್ಕೊಂಡು ಎಕನಾಮಿ ಒಳಗೆ ಏನಾಗುತ್ತೆ, ಇವನ್ ಡೇ ಟು ಡೇ ಏನಾಗ್ತಿದೆ, ಸೊಸೈಟಿ ಮೇಲೆ ಏನಾಗ್ತಿದೆ, ಈ ರೀತಿ ಏನಂತಂದರೆ ಎಲ್ಲರೂ ಏನೋ ಒಂದೊಂದು ಎಂಗಲಲ್ಲಿ ಪಾಯಿಂಟ್ಸ್ ಮಾಡ್ಕೊಂಡು ವಿತ್ ಫ್ಯಾಕ್ಟ್ಸ್. ಇವಾಗ ನೋಡಿ, ಸಜೆಷನ್ಸ್ ಕೊಟ್ಟರು, ಇದನ್ನು ನೀವು ಏನಂತಂದರೆ ಯೂಸ್ ಮಾಡ್ಕೋಬೋದು. ಈ ರೀತಿ ಏನಂದರೆ ಪ್ರಧಾನಮಂತ್ರಿಯವರು ಸಲಹೆಗಳನ್ನು ಕೊಟ್ಟಿದ್ರು ಅಂಥೇಳಿ. ಸೊ ಒನ್ಸ್ ಅಗೇನ್, ವಿದೇಶಿ ವಿನಿಮಯ ಆಲ್ರೆಡಿ ಹೇಳಿದ್ದೀನಿ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು, ನಿನ್ನೆ ಆದರೂ ಹೇಳಿದ್ದೆ. ಇಲ್ಲಿ 4 ಏನಂತಂದರೆ ಕಾಂಪೋನೆಂಟ್ಸ್ ಬರ್ತಾವೆ ಫಾರೆಕ್ಸ್ ರಿಸರ್ವ್. ಓಕೆ, ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. SDR ಬರುತ್ತೆ, ಗೋಲ್ಡ್ ಬರುತ್ತೆ, ಮತ್ತು ಏನಂದರೆ ನಮ್ಮದು ಫಾರಿನ್ ಇವು ಕರೆನ್ಸಿಗಳು ಬರ್ತವೆ, ಆಮೇಲೆ ರಿಸರ್ವ್ ಟೆನ್ಸ್ ಅಂಥೇಳಿ ಅದೊಂದು ಬರುತ್ತೆ. ಓಕೆ, ಎಕನಾಮಿಕ್ ಕಾನ್ಸೆಪ್ಟ್, ಚಿಲ್ಲರೆ ಹಣದುಬ್ಬರ ಸ್ವಲ್ಪ ಏರಿಕೆ ಅಂತಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಬರುತ್ತಲ್ಲ. ಸೊ ನಮ್ಮಲ್ಲಿ ಇನ್ಫ್ಲೇಷನನ್ನು ಇದು ಮಾಡಲಿಕ್ಕೆ ಏನಂದರೆ 2 ಕಾನ್ಸೆಪ್ಟ್ ಇರ್ತವೆ ಎಕನಾಮಿಕ್ಸ್ ಒಳಗೆ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸು ಮತ್ತು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತೇಳಿ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಬೇಸಿಕ್ ಕಾನ್ಸೆಪ್ಟ್ ಇವು ಗೊತ್ತಿರಬೇಕು. ಕೆಲವಷ್ಟೆಲ್ಲ ಮೊದಲು ಬಿಗ್ನಿಂಗ್ ಒಳಗೆ ನೋಡಿದಾಗ ಫಸ್ಟ್ ಏನಾದ್ರದ್ದು ಲಾಂಗ್ ಫಾರ್ಮ್ ಕೇಳ್ತಿದ್ರೆ ಕೂರ್ದು, ಬಟ್ ಇವಾಗ ಹಂಗಲ್ಲ, ಡೆಪ್ತ್ ಹೋಗ್ತಾರೆ. ಸೊ ನಮ್ಗೆ CPI ಅಂತಂದರೆ ಏನಂತ ಗೊತ್ತಿರಬೇಕು. ಓಕೆ, ಫಸ್ಟ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಸೊ ಈ CPI ಏನು ಮಾಡುತ್ತೆ, ಇದು ನಮ್ಮದು ಹಣದುಬ್ಬರವನ್ನು ಗ್ರಾಹಕರ ಹಂತದಲ್ಲಿ ಅಳೆಯುತ್ತದೆ. ಅದೇ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸು ಪ್ರೊಡಕ್ಷನ್ ಹಂತದಲ್ಲಿ ಅಂತಂದರೆ ಉತ್ಪಾದನೆ ಹಂತದಲ್ಲಿ ನಮ್ಮದು ಇನ್ಫ್ಲೇಷನನ್ನು ಮೆಜರ್ಮೆಂಟ್ ಮಾಡುತ್ತೆ. ಓಕೆ, ಸೊ ನೀವು ಇಲ್ಲಿ CPI ಕಾಂಪೋನೆಂಟ್ಸ್ ಯಾವುವು ಮತ್ತು WPI ಕಾಂಪೋನೆಂಟ್ಸ್ ಯಾವುದು ಅಂತೇಳಿ ನೀಟಾಗಿ ನೋಡ್ಕೊಂಡ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಅದರ ಡಿಫ್ರೆನ್ಸನ್ನು ಮೆನ್ಷನ್ ಮಾಡಿ. ಮತ್ತು ಇದು CPIಯನ್ನು ರಿಪೋರ್ಟ್ ಅಂದರೆ ಮೆಜರ್ಮೆಂಟ್ ಮಾಡೋರು ಯಾರತ್ತಂದರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್. ಓಕೆ, ಈ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್ ಯಾವ ಒಂದು ಮಿನಿಸ್ಟ್ರಿ ಅಡಿ ಬರುತ್ತದೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇವೆಲ್ಲ. ಇದು ನೋಡಿ, PM E-ಡ್ರೈವ್ ಯೋಜನೆ ಮೂಲಸೌಕರ್ಯ ಅಭಿವೃದ್ಧಿ ಕುರಿತು ಸಮ್ಮೇಳನದಲ್ಲಿ HDK ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಂದರೆ ನಮ್ಮದು ಇಂಡಿಯಾದಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಸನ್ನು ಪ್ರಮೋಷನ್ ಮಾಡಲಿಕ್ಕೆ ಸಲುವಾಗಿ PM E-ಡ್ರೈವ್ ಸ್ಕೀಮನ್ನು ತೊಗೊಂಡು ಬರಲಾಗಿದೆ. ಸೊ ಇದ್ರದ್ದು ಏನು ಇಂಟೆನ್ಷನ್ ಅಂತಂದ್ರೆ ಆಲ್ರೆಡಿ ಗೊತ್ತಾಯಿತು. ಸೊ ಏನಂತಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಯಾವ ಒಂದು ಇಯರ್ ಇದು ಸ್ಕೀಮ್ ಲಾಂಚ್ ಆಗಿದೆ ಮತ್ತು ಇದು ಯಾವ ಮಿನಿಸ್ಟ್ರಿ ಅಡಿ ಬರ್ತದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಇದ್ರದ್ದು ಹೋಗಿ ಇದು ಇಂಪಾರ್ಟೆಂಟ್ ಸ್ಕೀಮ್, ಇದು ಹೋಗಿಬಿಟ್ಟು ನೀಟಾಗಿ ಒಂದು ಸ್ವಲ್ಪ ಫೀಚರ್ಸ್ ನೋಡ್ಕೊಳ್ಳಿ. ಓಕೆ, ಬೇಸಿಕ್ ಫೀಚರ್ಸ್ ಇರ್ತಾವಲ್ಲ, ನೋಡ್ಕೊಳ್ಳೋದನ್ನು. ಸೊ ಇಲ್ಲಿ ಸ್ಪೋರ್ಟ್ಸ್ ಒಳಗೂ ಏನು HYT ಇದು ಏನಿಲ್ಲ. ಸೊ ಜಸ್ಟ್ ಇದು ಗೊತ್ತಿರಲಿ. ಸಾತ್ವಿಕ್ ಮತ್ತು ಚಿರಾಗ್ ಇವರು ಯಾವ ಒಂದು ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತಂದರೆ ಬ್ಯಾಡ್ಮಿಂಟನ್. ಅಂದರೆ ಡೈಲಿ ನೋಡ್ತಾ ಅದು ನಮ್ಮದೇನು ಮೈಂಡಲ್ಲಿ ಫಿಕ್ಸ್ ಆಗುತ್ತೆ. ಓಕೆ, ಸಾತ್ವಿಕ್ ಮತ್ತು ಚಿರಾಗ್ ಬ್ಯಾಡ್ಮಿಂಟನ್ ಆಟಗಾರರು ಅಂತೇಳಿ ಗೊತ್ತಿರಲಿ. ಓಕೆ,
ಇವಾಗ ನೋಡಿ ನಿನ್ನೆ ನಾನು ಕ್ಲಾಸಲ್ಲಿ ಹೇಳಿದ್ದೆ ಅಂದರೆ ಏನಂತಂದರೆ ಸೋಮನಾಥ ದೇವಾಲಯದ ಅಮೃತ ಮಹೋತ್ಸವ ಆಯ್ತಲ್ಲ, ಸೊ ಅದ್ರ ಬಗ್ಗೆ ಒಂದು ಇಷ್ಟೇ ಒಂದು ಫೋಟೋ ಇದ್ರೊಳಗೆ ಬಂದಿತ್ತು. ಓಕೆ, ನೆಕ್ಸ್ಟ್ ಏನು ಸಣ್ಣ ಆರ್ಟಿಕಲ್ ಬಂದಿತ್ತು. ನಾನು ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದೆ. ಸೊ ಆಲ್ರೆಡಿ ಕ್ವಶನ್ ಆಗಿದೆ ನೋಡಿ. ಅದು ಏನಂತಂದರೆ The Prime Minister recently inaugurated the new circuit house near Somnath Temple at Veraval. Okay, which of the following statement are correct regarding the Somnath Temple? ಅಂದರೆ ಇದು ಕ್ವಶನ್ ಎಲ್ಲಾಗಿದೆ ಫಸ್ಟ್ ಹೇಳ್ತಿದ್ದೀನಿ ನಿಮಗೆ. ಯು ಪಿ ಎಸ್ ಸಿ ಸಿವಿಲ್ಸ್ ಅಂದರೆ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಈ ಕ್ವಶನ್ ಅರೈಸ್ ಆಗಿದೆ. ಸೊ ಯು ಪಿ ಎಸ್ ಸಿ ಅಂತಂದರೆ ಹಿ ಈಸ್ ದ ಮೇನ್ ಬಾಸ್, ಒರಿಜಿನಲ್ ಗ್ಯಾಂಗ್ಸ್ಟರ್ ಅಂತಾರಲ್ಲ ಹಂಗೆ. ಅಲ್ಲೇ ಕ್ವಶನ್ ಅರೈಸ್ ಆಗಿದೆ ಆ ಕಾನ್ಸೆಪ್ಟ್ ಮೇಲೆ ಅಂತಂದರೆ ಆ ಕಾನ್ಸೆಪ್ಟ್ ನಮ್ಗೆ ವೆರಿ ಇಂಪಾರ್ಟೆಂಟ್ ಅಂತೇಳಿ ಅರ್ಥ. ಓಕೆ, ಆವಾಗ ಏನಾಗಿತ್ತು, ಇದು ಎಷ್ಟರಲ್ಲಾಗಿದೆ 22ರಲ್ಲಿ ಏನಾಗಿತ್ತು, ಅಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಅಲ್ಲಿ ಒಂದು ಸರ್ಕ್ಯೂಟ್ ಇನಾಗ್ರೇಷನ್ ಮಾಡಿದರು. ಸೊ ಅದು ನ್ಯೂಸಲ್ಲಿತ್ತು, ಹೀಗಾಗಿ ಕ್ವಶನ್ಸ್ ಬಂದಿದೆ. ಸೊ ಕ್ವಶನ್ಸ್ ಇಲ್ಲಿ ರ್ಯಾಂಡಮ್ಲಿಂತ್ರ ಬರೋಂಗಿಲ್ಲ. ಓಕೆ, ಮತ್ತು ಇದು ಸೋಮನಾಥ ಟೆಂಪಲ್ಲು ನಮ್ಮದು ಹಿಸ್ಟ್ರಿಲಿಂತ್ರ ಕೂಡ ತುಂಬಾ ರಿಲೆವೆನ್ಸನ್ನು ಪಡ್ಕೊಂಡಿತ್ತು. ನಾನು ಇನ್ಯಾದರೂ ಹೇಳಿದೆ, ಇಲ್ಲಿ ಮೊಹಮ್ಮದ್ ಗಜ್ನಿ ಅವರು ಅಟ್ಯಾಕ್ ಮಾಡ್ತಾನೆ. ಆಮೇಲೆ ಏನಂತಂದರೆ ಇದು ಅಪಾರವಾದ ಸಂಪತ್ತನ್ನು ದೋಚ್ಕೊಂಡು ಹೋಗ್ತಾರೆ. ಮತ್ತು ಇದೆಲ್ಲ ಹಾನಿಗೊಳಗಾಗಿತ್ತು ಅಂಥೇಳಿ. ಓಕೆ, ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಫಸ್ಟ್ ನೋಡುವಾಗ ಕರೆಕ್ಟ್ ಅಂತ ಕೇಳಿದಾರ, ನಾಟ್ ಕರೆಕ್ಟ್ ಅಂತ ಕೇಳಿದಾರ, ಇನ್ಕರೆಕ್ಟ್ ಅಂತ ಕೇಳಿದಾರ, ಇವೆಲ್ಲ ನೀವು ನೋಡಬೇಕಾಗುತ್ತೆ. ಸೋಮನಾಥ್ ಟೆಂಪಲ್ ಈಸ್ ಒನ್ ಆಫ್ ದ ಜ್ಯೋತಿರ್ಲಿಂಗ ಶ್ರೈನ್ಸ್. ಎಷ್ಟು ಕರೆಕ್ಟ್? ಒಟ್ಟು ಇಂಡಿಯಾದಲ್ಲಿ 12 ಜ್ಯೋತಿರ್ಲಿಂಗದವ, ಇದು ಕೂಡ ಸೋಮನಾಥ್ ಕೂಡ ಒಂದು ಹೌದು. ಇದರೊಳಗೆ ನೋಡಿ, ಎ ಡಿಸ್ಕ್ರಿಪ್ಷನ್ ಆಫ್ ಸೋಮನಾಥ್ ಟೆಂಪಲ್ ವಾಸ್ ಗಿವನ್ ಬೈ ಅಲ್ಬುರಿನಿ ಅಂತೇಳಿ ಬರ್ತಾರಲ್ಲ ಒಬ್ಬರು ಇತಿಹಾಸಕಾರರು. ಸೊ ಅವರ ಒಂದು ಕೃತಿಯಲ್ಲಿ ಇದರ ಬಗ್ಗೆ ಮೆನ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಫ್ಯಾಕ್ಟ್ ಕರೆಕ್ಟು. ಕಮೆಂಟ್ ಸೆಕ್ಷನಲ್ಲಿ ಅಲ್ಬುರಿನಿ ಅವರ ಒಂದು ಪ್ರಸಿದ್ಧ ಕೃತಿಗಳು ಯಾವುವು ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ನಾನು ಇನ್ನೇನಾದರೂ ಹೇಳಿದ್ದೆ, ಪ್ರಾಣ ಪ್ರತಿಷ್ಠಾಪ ಸೋಮನಾಥ್ ಟೆಂಪಲದ್ದು ಪ್ರಾಣ ಪ್ರತಿಷ್ಠಾಪನೆ ಮಾಡಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ರಾಧಾಕೃಷ್ಣನ್ ಅವರು ಮಾಡಿದ್ದಾರೆ ಅಂತ ಹೇಳ್ತಾ ಇದೆ. ಇದು ರಾಧಾಕೃಷ್ಣನಲ್ಲ, ಅವಾಗಿಂದ ಯಾರ ರಾಷ್ಟ್ರಪತಿ ರಾಜೇಂದ್ರ ಬಾಬು ಪ್ರಸಾದ್ ಅವರು ಮಾಡಿದ್ದಾರೆ. ಸೊ ಇದು ತಪ್ಪಾಗಿದೆ. ಸೊ ಕರೆಕ್ಟ್ ಬಂದುಬಿಟ್ಟು 1 and 2. ಓಕೆ, ಸೊ ಇದರಲ್ಲಿಂದ ಸೋಮನಾಥ ಟೆಂಪಲ್ಲು ಇಂಪಾರ್ಟೆಂಟ್ ಅಂತ ಗೊತ್ತಿರಬೇಕು. ನಾನು ಇನ್ನೂ ಹೇಳಿದ್ದೆ, ನಾನು ಹೋಗಿ ವರ್ಕ್ ಮಾಡಿ ಅಂಥೇಳಿ. ಯಾರು ಮಾಡಿರ್ತಿರಲ್ಲ ಅವ್ರಿಗೆ ಅದು ಈಸಿ ಆಗುತ್ತೆ. ಅಲ್ಲಿದು ಯಾವುದು ಆರ್ಕಿಟೆಕ್ಚರಲ್ ಸ್ಟೈಲ್ ಇದೆ ಅಂತ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಓನ್ಲಿ ವಿಕಾಸ್ ಅಷ್ಟೇ ಏನಂತಂದರೆ ಆನ್ಸರ್ ಮಾಡಿದ್ದಾನೆ ಇದಕ್ಕೆ. ಸೊ ಯಾಕೆ ಆನಂದು ಮತ್ತು ಯುವರಾಜು ಸಿದ್ದಿನಗೌಡರು ಇವರೆಲ್ಲ ರೆಗ್ಯುಲರಾಗಿ ಕಮೆಂಟ್ ಮಾಡ್ತಿದ್ರಿ, ಬಟ್ ಯಾಕೆ ಮಾಡ್ತಾಯಿಲ್ಲ ಅಂತ ಗೊತ್ತಿಲ್ಲ. ಸೊ ನೀವು ಯಾರು ಈ ಸೀರೀಸ್ ನೋಡ್ತಾ ಇದ್ದಿರಲ್ಲ, ಹೋಗಿಬಿಟ್ಟು ಇವಾಗ ನಾನು ಏನು ಹೇಳ್ತಿದ್ದೀನಲ್ಲ ಇವೆಲ್ಲ ಓದಿ ಅಂತೇಳಿ ಸ್ಟ್ಯಾಟಿಕ್ ಸಬ್ಜೆಕ್ಟನ್ನು ನೀಟಾಗಿ ಇದಕ್ಕಂಥೇಳಿ ಒಂದು ಸಪ್ರೇಟ್ ನೋಟ್ಬುಕ್ ಮಾಡ್ಕೊಳ್ಳಿ ನೀವು. ಓಕೆ, ಒಂದು ಮಾಡ್ಕೊಂಡ್ಬಿಟ್ಟು ಇವು ಏನು ಕಾನ್ಸೆಪ್ಟ್ ಹೇಳ್ತೀನಲ್ಲ, ನಿನ್ನೆ ಏನಂತಂದರೆ ಸೋಮನಾಥ್ ಟೆಂಪಲ್ ಬಗ್ಗೆ ಹೇಳಿದೆ. ಸೋಮನಾಥ್ ಟೆಂಪಲ್ ಮೇಲೆ ನಿಮ್ಮದೇ ಆದಂಥ ಒಂದು ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಇವತ್ತು ಪ್ಯಾಕ್ಸ್ ಬಂದು ಅಂದರೆ ಒಂದು 5-6 ಪಾಯಿಂಟ್ಸ್ ಆದಂತಂದರೆ ಎಲ್ಲೂ ಅದು ನಿಮಗೆ ಆಪ್ಷನ್ ಎಲಿಮಿನೇಷನ್ಗೂ ಅಥವಾ ಎಲ್ಲೋ ಹೆಲ್ಪ್ ಆಗುತ್ತೆ. ಮತ್ತು ಇವೆಲ್ಲ ಹೈ ಈಲ್ಡಿಂಗ್ ಟಾಪಿಕ್ ಹೇಳೋದ್ರಲ್ಲಿಂದ 1 or ಅದರ್ ವೇ ನಿಮಗೆ ಪ್ರಿಪ್ರೇಷನ್ನು ಬೇರೆದವ್ರಿಗಿಂತ ಚೆನ್ನಾಗಾಗುತ್ತೆ. ಓಕೆ, ಸೊ ಇವತ್ತು ಇನ್ನೂ ಯಾರು ಮಾಡಿಲ್ಲ, ಇವತ್ತೆಷ್ಟು ಮೇ 13. ನೀವು ಮೇ 13ಲಿಂದ ಇವಾಗ ಮೇ 31 ಮಟ್ಟ ಮಾಡಿ. ಸೊ ನಿಮಗದು ಗೊತ್ತಾಗುತ್ತೆ. ಇದಕ್ಕಂತೇಳಿ ಸಪ್ರೇಟ್ ನೋಟ್ಬುಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಏನು ಪಾಯಿಂಟ್ಸ್ ಹೇಳ್ತೀನಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ಸ್ಟಡಿ ಮಾಡಿ ನಿಮ್ಮದೇ ಆದಂಥ ನೋಟ್ಸ್ ರೆಡಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿ, ನಿನ್ನೆ ಅದೇ ಹೇಳಿದ್ನಿಲ್ಲ ಚಾಲ್ತಿ ಖಾತೆ ಕೊರತೆಯದೊಳಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕಾನ್ಸೆಪ್ಟ್ ಇಂಪಾರ್ಟೆಂಟು. ಇದು ಕರೆಂಟ್ ಅಕೌಂಟ್ ಅಂದರೆ ಏನು, ಮತ್ತು ಇದರಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಂತಂದರೆ ಏನು, ಅದರಲ್ಲಿ ಕಾಂಪೋನೆಂಟ್ಸ್ ಯಾವ ಬರ್ತವೆ ನೋಡ್ಕೊಳ್ಳಿ ಅಂತೇಳಿ. ಸೊ ಕ್ವಶನ್ ಆಗಿದೆ ನೋಡಿ ಇದು. ವಿತ್ ರೆಫರೆನ್ಸ್ ಟು ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ವಿಚ್ ಆಫ್ ದ ಫಾಲೋವಿಂಗ್ ಕಾನ್ಸ್ಟಿಟ್ಯೂಟ್ ದ ಕರೆಂಟ್ ಅಕೌಂಟ್ ಅಂತ ಕೇಳಿದ್ದಾರೆ. ನಾನು ಕೂಡ ಹೇಳಿದ್ದೆ ನಿನ್ನೆ, ಯಾರು ಈ ಸೀರೀಸ್ ನೋಡಿರ್ತಾರಲ್ಲ ಅವ್ರಿಗೆ ಗೊತ್ತಾಗಿರುತ್ತೆ. ಮತ್ತು ಯಾರು ಹೋಗಿ ಅಲ್ಲಿ ಒಂದು ಸ್ವಲ್ಪ ಓದ್ಕೊಂಡಿರ್ತಾರಲ್ಲ ಅವ್ರಿಗೆ ಇನ್ನೂ ಈಸಿ ಆಗುತ್ತೆ ಇವೆಲ್ಲ ಕಾನ್ಸೆಪ್ಟ್. ಓಕೆ, ಅಂದರೆ ಇದರಿಂದ ನಿಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಓಕೆ, ನಾನು ಪ್ರಾಪರ್ ವೇ ಒಳಗೆ ಏನಂತಂದರೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ ಅಂಥೇಳಿ. ಬ್ಯಾಲೆನ್ಸ್ ಆಫ್ ಟ್ರೇಡ್. ಓಕೆ, ನೋಡೋಣ ಇದು ಅಂದ. ಎಸ್, ಇದು ಕೂಡ ಕರೆಕ್ಟ್. ಯಾಕಂದರೆ ನಾನು ಹೇಳಿದೆ ಕರೆಂಟ್ ಅಕೌಂಟಲ್ಲಿ 2 ರೀತಿ ಬರುತ್ತೆ. ಒಂದು ಫೀಸಿಬಲ್ಲು, ಇನ್ಫೀಸಿಬಲ್ ಅಂತೇಳಿ ಹೇಳಿದ್ದೆ. ಫೀಸಿಬಲ್ ಅಂತಂದರೆ ಗೋಚರ, ಮತ್ತು ಇನ್ವಿಸಿಬಲ್ ಅಂತಂದರೆ ಅಗೋಚರ. ಗೋಚರದೊಳಗೆ ಏನಾಗುತ್ತೆ ಅಂತ ಹೇಳಿದೆ, ಅಲ್ಲಿ ಸರಕುಗಳು ಇದು ಟ್ರೇಡ್ ಆಗುತ್ತೆ ಅಂಥೇಳಿ ಹೇಳಿದ್ದೆ. ಮತ್ತು ಇನ್ವಿಸಿಬಲ್ ಅಂತಂತಂದರೆ ಅಲ್ಲಿ ಸೇವೆಗಳು ಬರ್ತವೆ, ಸರ್ವಿಸಸ್ಸು ಮತ್ತು ರೆಮಿಟೆನ್ಸ್ ಬರ್ತದೆ ಅಂತ ಹೇಳಿದೆ. ಬ್ಯಾಲೆನ್ಸ್ ಆಫ್ ಟ್ರೇಡು ವಿಸಿಬಲ್ ಒಳಗೆ ಬರುತ್ತೆ, ಕರೆಕ್ಟು. ಫಾರಿನ್ ಅಸೆಟ್ಸ್ ಬರುತ್ತಾ, ಇದು ಇಲ್ಲ. ಬ್ಯಾಲೆನ್ಸ್ ಆಫ್ ಇನ್ವಿಸಿಬಲ್ಸ್, ಎಸ್ ಇದು ಕೂಡ ನಾನು ಹೇಳಿದ್ದೆ. ಇದು SDR ಕೇಳ್ತಾ ಇದ್ದಾರೆ, ಇದು ಕೂಡ ಅಲ್ಲ. ಸೊ ನಿನ್ನೆ ಇವೆರಡು ಯಾಕಲ್ಲ ಅಂಥೇಳಿ ನಿನ್ನೆ ನಾನು ಯಾರು ಹೋಗಿ ಸ್ಟಡಿ ಮಾಡಿರ್ತಿರಲ್ಲ, ಕ್ಯಾಪಿಟಲ್ ಅಕೌಂಟ್ ಓದಿರ್ತಿರಲ್ಲ ಅವಾಗ ಗೊತ್ತಾಗುತ್ತೆ. ಯಾರು ಓದಿರ್ತಿಲ್ಲ ಅವರು ಇವು 2 ಫಾರಿನ್ ಅಸೆಟ್ಸು ಮತ್ತು SDR
ಕ್ಯಾಪಿಟಲ್ ಅಕೌಂಟ್ ಒಳಗೆ ಬರ್ತಾ ಹೊರತು ಏನು ಕರೆಂಟ್ ಅಕೌಂಟ್ ಒಳಗೆ ಬರೋಂಗಿಲ್ಲ ಅಂಥೇಳಿ ಗೊತ್ತಾಗುತ್ತೆ. ಓಕೆ, ಸೊ ಆನ್ಸರ್ ಬಂದುಬಿಟ್ಟು 193. ಓಕೆ, ಎಲ್ಲಾಗಿದೆ ಕ್ವಶನ್ನು ನೋಡಿ, UPSC ಸಿವಿಲ್ ಸರ್ವೀಸು ಪ್ರಿಲಿಮ್ಸ್ ಕ್ವಶನ್ ಆಗಿದೆ. ಸೊ ಇವು ಏನಂತಂದ್ರೆ ಕಾನ್ಸೆಪ್ಟ್ ವೆರಿ ವೆರಿ ಇಂಪಾರ್ಟೆಂಟು. ಹೋಗಿ ನೀಟಾಗಿ ಏನಂತಂದ್ರೆ ಸ್ಟಡಿ ಮಾಡಿ. ಓಕೆ, ಎಲ್ಲರೂ ಒಂದು ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದರಿಂದ ನಿಮ್ಮದು ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಆಗುತ್ತೆ. ಸುಮ್ಮನೆ ನೀವು ರ್ಯಾಂಡಮ್ ಆಗಿ ನೋಡ್ಕೋತ ಹೋದರೆ ಏನು ಯೂಸ್ ಆಗಂಗಿಲ್ಲ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.